ಸರ್ವವಲ್ಲಭರಾದ ದೇವರೇ ನಿಮಗೆ ಸ್ತೋತ್ರ. ಪರಾತ್ಮನಾದ ದೇವರೇ ನಿಮಗೆ ಸ್ತೋತ್ರ. ಸರ್ವಶಕ್ತರಾದ ದೇವರೇ ನಿಮಗೆ ಸ್ತೋತ್ರ. ಸೃಷ್ಟಿಕರ್ತರಾದ ತಂದೆಯೇ ನಿಮಗೆ ಸ್ತೋತ್ರ. ಪರಮ ಪೂಜ್ಯ ತಂದೆಯೇ ನಿಮಗೆ ಸ್ತೋತ್ರ. ಯೆಹೋವ ದೇವರೇ ನಿಮಗೆ ಸ್ತೋತ್ರ. ಯೆಹೋವ ಈರೇ ನಿಮಗೆ ಸ್ತೋತ್ರ. ಯೆಹೋವ ಶಾಲೋಮ್ ನಿಮಗೆ ಸ್ತೋತ್ರ. ಯೆಹೋವ ಶಮ್ಮಾ ನಿಮಗೆ ಸ್ತೋತ್ರ. ಯೆಹೋವ ನಿಸ್ಸಿ ನಿಮಗೆ ಸ್ತೋತ್ರ. ಯೆಹೋವ ರೂವಾ ನಿಮಗೆ ಸ್ತೋತ್ರ. ಯೆಹೋವ ಚಿದ್ಕೀನು ನಿಮಗೆ ಸ್ತೋತ್ರ. ಯೆಹೋವ ರಾಫಾ ನಿಮಗೆ ಸ್ತೋತ್ರ. ಯೆಹೋವ ಎಲ್ ಶಡಾಯ್ ನಿಮಗೆ ಸ್ತೋತ್ರ. ಪರಿಶುದ್ಧರು 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 ಪರಿಶುದ್ಧರಾದ ನಮ್ಮ ತಂದೆಯೇ ನಿಮಗೆ ಸ್ತೋತ್ರ. ನೀತಿಯ ರಾಜರೇ ನಿಮಗೆ ಸ್ತೋತ್ರ. ನಿರ್ಮಲವುಳ್ಳ ರಾಜರೇ ನಿಮಗೆ ಸ್ತೋತ್ರ. ರಾಜಾದಿರಾಜರೇ ನಿಮಗೆ ಸ್ತೋತ್ರ. ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ನಿಮಗೆ ಸ್ತೋತ್ರ. ಅಪ್ಪ, ಈ ಒಂದು ಪರಿಶುದ್ಧವಾದ ದಿನವನ್ನು ನಮಗೆ ನೀಡಿದ್ದಕ್ಕಾಗಿ ಸ್ತೋತ್ರ. ಈ ಪರಿಶುದ್ಧವಾದ ದಿನವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ಈ ಪರಿಶುದ್ಧವಾದ ದಿನದಲ್ಲಿ ನಮ್ಮನ್ನು ಜೀವಂತವಾಗಿಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಪರಿಶುದ್ಧವಾದ ದಿನದಲ್ಲಿ ನಾವು ಜೀವಿಸಲು ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನೀವು ನಮಗೆ ಉದಾರವಾಗಿ ಉಚಿತವಾಗಿ ಕೊಟ್ಟಿರುವಂತಹ ಈ ದಿನದಲ್ಲಿ ನಿಮಗೆ ಸಾಕ್ಷಿಯ ಮಗನಾಗಿಯೂ ನಿಮಗೆ ಸಾಕ್ಷಿಯ ಮಗಳಾಗಿ ಜೀವಿಸುವಂತೆ ನಮ್ಮನ್ನು ನೀವು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರಿಂದ ನಮ್ಮನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರ ಶಕ್ತಿಯಿಂದ ನಮ್ಮನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. ಅಪ್ಪ, ಈ ಪರಿಶುದ್ಧವಾದ ದಿನದಲ್ಲಿ ನೀವು ನಮ್ಮ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ. ನಾವು ಹೋಗುವ ಎಲ್ಲ ಮಾರ್ಗಗಳನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯದಿಂದ ನಮ್ಮನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯದ ಮುಖಾಂತರ ನೀವು ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯದ ಮುಖಾಂತರ ನೀವು ನಮ್ಮನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಕೀರ್ತನೆಗಳ ಗ್ರಂಥ 35ನೇ ಅಧ್ಯಾಯ ವಾಕ್ಯ 1 ನುಡಿಯುವ ಹಾಗೆ, ನನ್ನೊಡನೆ ವ್ಯಾಜ್ಯ ಮಾಡುವವರೊಡನೆ ವ್ಯಾಜ್ಯ ಮಾಡು, ನನ್ನೊಡನೆ ಕದನ ಮಾಡುವವರೊಡನೆ ಪ್ರಭು ಕದನ ಮಾಡು. ಯೇಸುವೇ, ನನ್ನೊಡನೆ ವ್ಯಾಜ್ಯ ಮಾಡುವ ಎಲ್ಲ ಈ ಲೋಕದ ಅಧಿಪತಿಯ ಒಂದೊಂದು ಕಾರ್ಯಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ನನ್ನೊಡನೆ ವ್ಯಾಜ್ಯ ಮಾಡುವಂತಹ ಎಲ್ಲ ಅಂಧಕಾರ ಶಕ್ತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ನನ್ನೊಡನೆ ಕದನ ಮಾಡುವಂತಹ ಎಲ್ಲ ಅಂಧಕಾರ ಶಕ್ತಿಗಳನ್ನು, ಅಂಧಕಾರದಿಂದ ತುಂಬಿದಂತಹ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ.
ಅವರೊಡನೆ ನೀವು ವ್ಯಾಜ್ಯ ಮಾಡುವುದಕ್ಕಾಗಿ ಅವರೊಡನೆ ನೀವು ವ್ಯಾಜ್ಯ ಮಾಡಿರಿ ಸ್ವಾಮಿ. ಯೇಸುವೆ, ನನ್ನೊಡನೆ ವ್ಯಾಜ್ಯ ಮಾಡುವ ಎಲ್ಲ ಅಂಧಕಾರ ಶಕ್ತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ನನಗೆ ಅಶಾಂತಿಯನ್ನು ಉಂಟು ಮಾಡುವಂತಹ ಎಲ್ಲ ಅಂಧಕಾರ ಶಕ್ತಿಗಳನ್ನು ಯೇಸುವೆ, ಆ ಎಲ್ಲ ಅಂಧಕಾರ ಶಕ್ತಿಗಳೊಂದಿಗೆ ನೀವು ವ್ಯಾಜ್ಯ ಮಾಡಿದಿ ಸ್ವಾಮಿ. ನನ್ನ ಶಾಂತಿ ಸಮಾಧಾನವನ್ನು ಕೆಡಿಸುವಂತ ಎಲ್ಲ ಅಂಧಕಾರ ಶಕ್ತಿಗಳಿಂದ ತುಂಬಿದಂಥ ವ್ಯಕ್ತಿಗಳು, ಅವರೊಡನೆ ನೀವು ವ್ಯಾಜ್ಯ ಮಾಡುವುದು, ನೀವು ವ್ಯಾಜ್ಯ ಮಾಡಿರಿ ಸ್ವಾಮಿ. ಪರಲೋಕದ ಯೋಜನೆಯನ್ನು ದಿಕ್ಕು ತಪ್ಪಿಸುವಂತಹ, ಪರಲೋಕವು ನನ್ನ ಮೇಲೆ ಇಟ್ಟಿರುವ ಯೋಜನೆಯನ್ನು ದಿಕ್ಕು ತಪ್ಪಿಸುವಂತಹ ಎಲ್ಲ ಅಂಧಕಾರ ಶಕ್ತಿಗಳ ಮೇಲೆ ನೀವು ವ್ಯಾಜ್ಯ ಮಾಡಿರಿ ಸ್ವಾಮಿ. ಪರಲೋಕದ ಯೋಜನೆಯಂತೆ, ಪರಲೋಕದ ಚಿತ್ತದಂತೆ ನಾನು ಜೀವಿಸಲು ಯೇಸುವೆ ನನ್ನನ್ನು ಆಶೀರ್ವದಿಸಿರಿ, ನನ್ನನ್ನು ಬಲಪಡಿಸಿರಿ ಸ್ವಾಮಿ. ಯೇಸುವೆ, ನನಗೆ ರೋಗವನ್ನುಂಟು ಮಾಡುವಂತಹ ಎಲ್ಲ ಅಂಧಕಾರ ಶಕ್ತಿಗಳ ಮೇಲೆ, ನನಗೆ ರೋಗವನ್ನುಂಟು ಮಾಡುವಂತಹ ಎಲ್ಲ ಅಂಧಕಾರ ಶಕ್ತಿಗಳ ಮೇಲೆ ನೀವು ವ್ಯಾಜ್ಯ ಮಾಡಿರಿ ಸ್ವಾಮಿ. ನೀವು ವ್ಯಾಜ್ಯ ಮಾಡಿರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಎಲ್ಲ ಅಂಧಕಾರ ಶಕ್ತಿಗಳ ಮೇಲೆ, ಅಂಧಕಾರ ಶಕ್ತಿಗಳಿಂದ ತುಂಬಿದಂಥ ವ್ಯಕ್ತಿಗಳ ಮೇಲೆ ಯೇಸುವೆ ನೀವು ವ್ಯಾಜ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಅಬ್ಬಾ, ಅಂಧಕಾರ ಶಕ್ತಿಗಳ ಮೇಲೆ ವ್ಯಾಜ್ಯ ಮಾಡುವಂತಹ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ. ಆ ಶಕ್ತಿ ಇರುವುದು ನಿಮ್ಮಲ್ಲಿ ಮಾತ್ರ. ಅಂಧಕಾರ ಶಕ್ತಿಗಳಿಂದ ತುಂಬಿದಂಥ ವ್ಯಕ್ತಿಗಳು ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ವೇದನೆಯನ್ನು ಬರಮಾಡಿರುವಂತಹ ಎಲ್ಲ ಅಂಧಕಾರ ಶಕ್ತಿಗಳ ಮೇಲೆ, ದುಷ್ಟ ಗಣಗಳ ಮೇಲೆ ಯೇಸುವೆ ನೀವು ವ್ಯಾಜ್ಯ ಮಾಡುವುದಕ್ಕಾಗಿ ಸ್ತೋತ್ರ. ನೀವು ವ್ಯಾಜ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನನ್ನೊಂದಿಗೆ ನೀವಿರುವುದಕ್ಕಾಗಿ ಸ್ತೋತ್ರ. ನನ್ನ ಜೊತೆಯಲ್ಲಿ ನೀವಿರುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನನ್ನನ್ನು ಕಾಡುತ್ತಿರುವಂತಹ ಎಲ್ಲ ಅಂಧಕಾರ ಶಕ್ತಿಗಳು, ಈ ಲೋಕವನ್ನು ಕಾಡುತ್ತಿರುವಂತಹ, ಈ ಲೋಕದ ಶಾಂತಿ ಸಮಾಧಾನವನ್ನು ಕಾದೊಡ್ತಿರುವಂತಹ ಎಲ್ಲ ಅಂಧಕಾರ ಶಕ್ತಿಗಳೊಂದಿಗೆ ನೀವು ವ್ಯಾಜ್ಯ ಮಾಡಿರಿ ಸ್ವಾಮಿ. ನೀವು ವ್ಯಾಜ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಕೀರ್ತನೆ ಗ್ರಂಥ 35ನೇ ಅಧ್ಯಾಯ ವಾಕ್ಯ 1ರಲ್ಲಿ ನುಡಿದಿರುವ ಹಾಗೆ, ಅಪ್ಪ ನೀವು ವ್ಯಾಜ್ಯ ಮಾಡಿರಿ ಸ್ವಾಮಿ. ಈ ಲೋಕವನ್ನು ಆವರಿಸಿಕೊಳ್ಳುತ್ತಿರುವಂತಹ ಎಲ್ಲ ಅಂಧಕಾರ ಶಕ್ತಿಗಳ ಮೇಲೆ ನೀವು ವ್ಯಾಜ್ಯ ಮಾಡಿರಿ ದೇವ. ನೀವು ವ್ಯಾಜ್ಯ ಮಾಡುವುದಕ್ಕಾಗಿ ಸ್ತೋತ್ರ. ನೀವು ಕದನ ಮಾಡುವುದಕ್ಕಾಗಿ ಸ್ತೋತ್ರ. ನೀವು ಯುದ್ಧ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವೇ, ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಒಂದೊಂದು ಆತ್ಮಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಈ ಲೋಕದಲ್ಲಿರುವ ಆತ್ಮಗಳ ಮೇಲೆ ಅಧಿಕಾರ ಮಾಡಲು ಪ್ರಯತ್ನಿಸುತ್ತಿರುವಂತಹ ಎಲ್ಲ ಅಂಧಕಾರ ಶಕ್ತಿಗಳ ಮೇಲೆ ಯೇಸುವೇ, ಪ್ರತಿಯೊಂದು ಆತ್ಮಗಳಿಗಾಗಿ ನಾನು ಮೊರೆಯಿಡುತ್ತಿದ್ದೇನೆ ಸ್ವಾಮಿ. ಎಲ್ಲ ಆತ್ಮಗಳು ನಿಮ್ಮ ಪರಿಶುದ್ಧವಾದ ರಕ್ತದಿಂದ ತೊಳೆಯಲ್ಪಡಲಿ. ನಿಮ್ಮ ವಾಕ್ಯದ ಶಕ್ತಿಯನ್ನು ಎಲ್ಲ ಆತ್ಮಗಳು ಹೊಂದಿಕೊಳ್ಳುವಂತಾಗಲಿ. ಈ ಧರೆಯಲ್ಲಿರುವ ಪ್ರತಿಯೊಂದು ಆತ್ಮಗಳು ನಿಮ್ಮ ನಾಮವನ್ನು ಸ್ಮರಣೆಯನ್ನು ಮಾಡುವಂತಾಗಲಿ ಸ್ವಾಮಿ. ಯೇಸುವೇ, ಎಲ್ಲ ಆತ್ಮಗಳು ನಿಮ್ಮ ನಾಮದ ಶಕ್ತಿಯಿಂದ ಸಂಪೂರ್ಣವಾಗಿ ರಕ್ಷಣೆಯನ್ನು ಹೊಂದಿಕೊಳ್ಳುವಂತಾಗಲಿ.
ಪ್ರತಿಯೊಂದು ಆತ್ಮಗಳು ನರಕದ ಬಾಗಿಲಿಂದ ತಪ್ಪಿಸಿ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶ ಮಾಡುವಂತಾಗಲಿ ಸ್ವಾಮಿ. ಪರಿಶುದ್ಧಾತ್ಮರೇ, ಪ್ರತಿಯೊಂದು ಆತ್ಮಗಳೊಂದಿಗೆ ಮಾತನಾಡು ಸ್ವಾಮಿ. ಪ್ರತಿಯೊಂದು ಆತ್ಮಗಳೊಂದಿಗೆ ಮಾತನಾಡಿರಿ. ಪರಿಶುದ್ಧವಾದ ಜೀವನ, ಪ್ರಾಮಾಣಿಕವಾದ ಜೀವನ, ಪರಲೋಕ ಮೆಚ್ಚುವಂಥ ಜೀವನ ಜೀವಿಸಲು ಎಲ್ಲರನ್ನು ಆಶೀರ್ವದಿಸಿರಿ, ಎಲ್ಲರನ್ನು ಬಲಪಡಿಸಿರಿ. ಎಲ್ಲರ ಮೇಲೆ ನೀವು ಇಳಿದು ಬರೋದಕ್ಕಾಗಿ ಸ್ತೋತ್ರ. ಎಲ್ಲರನ್ನು ನೀವು ಆವರಿಸಿಕೊಳ್ಳಿರಿ. ಒಂದೊಂದು ಆತ್ಮಗಳು, ಪ್ರತಿಯೊಂದು ಆತ್ಮಗಳು ನರಕದಿಂದ ತಪ್ಪಿಸುವುದಕ್ಕಾಗಿ ಯೇಸುವೇ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ, ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದಿರೋ ಅದು ನಾನು ಮಾಡಿಯೇ ತಿರುವಿನೆಂದು ವಾಗ್ದಾನ ಮಾಡಿದಿರಿ ಸ್ವಾಮಿ. ಯೇಸುವೇ, ಈ ಭೂಮಿಯಲ್ಲಿರುವ ಎಲ್ಲ ಒಂದೊಂದು ವ್ಯಕ್ತಿಗಳನ್ನು ನೀವು ಉಂಟು ಮಾಡಿದ, ನಿಮ್ಮ ಛಾಯೆಯಲ್ಲಿ ಉಂಟು ಮಾಡಿದಂಥ ಪ್ರತಿಯೊಂದು ವ್ಯಕ್ತಿಗಳ ಆತ್ಮದ ರಕ್ಷಣೆಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ನಾನು ಬೇಡಿಕೊಳ್ಳುತ್ತಿದ್ದೇನೆ, ನಾನು ಮೊರೆ ಇಡುತ್ತಿದ್ದೇನೆ ದೇವ. ಈ ಧರೆಯಲ್ಲಿರುವ ಆತ್ಮವು ಯಾವುದೇ ಸನ್ನಿವೇಶದಲ್ಲೂ ಯಾವುದೇ ಸಂದರ್ಭದಲ್ಲೂ ನರಕದ ಪಾಲಾಗದ ಹಾಗೆ ಎಲ್ಲ ಆತ್ಮಗಳು ರಕ್ಷಿಸಲ್ಪಡಲಿ. ಎಲ್ಲ ಆತ್ಮಗಳು ಯೇಸುವೇ, ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮ, ರಕ್ಷಣೆಯ ನಾಮ, ಬಿಡುಗಡೆಯ ನಾಮ ಯೇಸು ಎಂಬ ನಾಮದ ಮುಖಾಂತರ ಎಲ್ಲ ಆತ್ಮಗಳು ಸಂರಕ್ಷಿಸಲ್ಪಡಲಿ ಸ್ವಾಮಿ. ಈ ಲೋಕವನ್ನು ಆಳ್ವಿಕೆ ಮಾಡುತ್ತಿರುವಂತಹ ಸೈತನನ ಗುಣಗಳಾದ ಆಸೆ, ದುರಾಸೆ, ಕೋಪ, ಕೆಟ್ಟತನ, ಕೆಟ್ಟ ಆಲೋಚನೆಗಳು, ವ್ಯಭಿಚಾರ, ಮೋಸ, ಕೊಲೆ, ಎಲ್ಲ ದುಷ್ಟ ಕ್ರಿಯೆಗಳಿಂದ ಯೇಸುವೇ ರಕ್ಷಿಸಿ ಕಾಪಾಡಿರಿ ಸ್ವಾಮಿ. ರಕ್ಷಿಸಿ ಕಾಪಾಡಿರಿ. ಪ್ರತಿಯೊಂದು ಆತ್ಮಗಳು ಯೇಸುವೇ, ಯುದ್ಧದಲ್ಲಿ ಮರಣ ಹೊಂದಿದಂತಹ ಆತ್ಮಗಳು, ಈ ದಿನಗಳಲ್ಲಿ ನಡೆದಂತಹ ಯುದ್ಧದಲ್ಲಿ ಮರಣ ಹೊಂದಿದಂತಹ ಆತ್ಮಗಳಿಗಾಗಿ ನಾವು ಮೊರೆಯಿಡುತ್ತಿದ್ದೇವೆ ಸ್ವಾಮಿ. ಆಸ್ಪತ್ರೆಗಳಲ್ಲಿ ಮರಣ ಹೊಂದಿದಂಥ ಆತ್ಮಗಳಿಗಾಗಿ, ಕುಟುಂಬದಲ್ಲಿ ಮರಣ ಹೊಂದಿದ ಆತ್ಮಗಳಿಗಾಗಿ, ನಿಮ್ಮನ್ನು ಅರಿಯದೆ ಮರಣ ಹೊಂದಿದಂಥ ಆತ್ಮಗಳಿಗಾಗಿ, ನಿಮ್ಮನ್ನು ಅರಿತು ಅವಿವೇಕದಿಂದ ಜೀವಿಸಿ ಮರಣ ಹೊಂದಿದ ಆತ್ಮಗಳಿಗಾಗಿ, ಅನಾಥ ಆತ್ಮಗಳಿಗಾಗಿ, ಪ್ರತಿಯೊಂದು ಆತ್ಮಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಎಲ್ಲ ಆತ್ಮಗಳು ರಕ್ಷಿಸಲ್ಪಡಲಿ ಯೇಸುವೇ. ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮದ ಶಕ್ತಿಯಿಂದ ಎಲ್ಲ ಆತ್ಮಗಳು ಸಂರಕ್ಷಿಸಲ್ಪಡಲಿ ಯೇಸುವೇ. ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸುವೇ. ಪ್ರತಿಯೊಂದು ಆತ್ಮಗಳನ್ನು ಸಂರಕ್ಷಿಸುವುದಕ್ಕಾಗಿ ಸ್ತೋತ್ರ ಯೇಸುವೇ. ನನ್ನ ಆತ್ಮವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಪರಲೋಕದ ಯೋಜನೆಯಂತೆ ಜೀವಿಸಲು ಬೇಕಾದಂಥ ಜ್ಞಾನವನ್ನು, ವಿವೇಕವನ್ನು, ಶಕ್ತಿಯನ್ನು ಬಲಪಡಿಸಿರಿ ಸ್ವಾಮಿ. ಪರಲೋಕದ ಬಲದಿಂದ ನನ್ನ ತುಂಬಿಸಿರಿ. ಪರಲೋಕದ ಜ್ಞಾನದಿಂದ ನನ್ನ ತುಂಬಿಸಿರಿ ಯೇಸುವೆ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರ ಯೇಸುವೆ. ಈ ಒಂದು ಪರಿಶುದ್ಧವಾದ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಪರಿಶುದ್ಧವಾದ ದಿನದಲ್ಲಿ ಪ್ರಾರ್ಥಿಸಲು ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸಿದ ಒಂದೊಂದು ಬೇಡಿಕೆಗಳನ್ನು, ಪ್ರಾರ್ಥಿಸಿದ ಈ ಪ್ರಾರ್ಥನೆಯನ್ನು ನೀವು ಆಲಿಸಿ ಅದಕ್ಕೆ ಸದುತ್ತರವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಧರೆಯಲ್ಲಿರುವ ಎಲ್ಲ ಆತ್ಮಗಳು ನಿಮ್ಮ ನಾಮದ ಶಕ್ತಿಯಿಂದ ಸಂಪೂರ್ಣವಾಗಿ ಪ್ರತಿಯೊಂದು ಆತ್ಮಗಳು ಸಂರಕ್ಷಿಸಲ್ಪಡಲಿ ಸ್ವಾಮಿ. ಈ ಲೋಕವನ್ನು ಆವರಿಸಿಕೊಂಡಿರುವಂತಹ ಹಾಗೂ ನನ್ನನ್ನು ಆವರಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಎಲ್ಲ ಅಂಧಕಾರ ಶಕ್ತಿಗಳ ಮೇಲೆ ಅಪ್ಪ ನೀವು ವ್ಯಾಜ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಅಂಧಕಾರದಿಂದ ತುಂಬಿದಂಥ ವ್ಯಕ್ತಿಗಳ ಮೇಲೆ, ಆ ವ್ಯಕ್ತಿಗಳೊಂದಿಗೆ ನೀವು ವ್ಯಾಜ್ಯ ಮಾಡಿ ನನಗೆ ಜೀವನ ಕೊಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ದುರಾತ್ಮಗಳ ಮೇಲೆ ನೀವು ವ್ಯಾಜ್ಯ ಮಾಡಿ ನನಗೆ ಜೀವನ ನೀಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ. ನಿಮ್ಮ
ಪರಿಶುದ್ಧವಾದ ನಮ್ಮ ಮಹಿಮೆಗೊಳ್ಳಲಿ. ಆಮೇನ್, ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೇನ್. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಲಿ. ಆಮೇನ್.